ಪ್ರತಿಸ್ಪರ್ಧಿ. ಜನ ಕರೀತಾರೆ, ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀವಿ, ಅದು ತಪ್ಪ? ಇವನಿಗೆ ಮುಖ ಇಲ್ಲ ಕ್ಷೇತ್ರದಲ್ಲಿ ಓಡಾಡೋದಕ್ಕೆ, ಚೀ ಇತ್ತು ಅಂತ ಉಗಿತಾರೆ, ನನ್ನ ಮೊಟ್ಟೆ ಓಡಿಸ್ತಾರೆ, ನನ್ಗೆ ಹಿಂಸೆ ಕೊಡ್ತಾರೆ ಅಂತ. ಮುಖ ಇಲ್ಲ ರೀ ಕ್ಷೇತ್ರಕ್ಕೆ ಬರೋದಕ್ಕೆ. ಇವತ್ತು ಹೇಳ್ತಾ ಇದ್ದೀನಿ, ಅವನ್ ಇದೇ ರೀತಿ ಏನಾದ್ರು ಮುಂದುವರಿಸಿದ್ರೆ ನಾವೇ ಕರೆ ಕೊಡಬೇಕಾಗ್ತದೆ. ನನ್ನ ಕುಟುಂಬದ ಬಗ್ಗೆ, ನನ್ನ ಮಗಳ ಬಗ್ಗೆ, ಅವರ ಚಾರಿತ್ರ್ಯದ ಬಗ್ಗೆ, ಅವರ ಏನು ನಡವಳಿಕೆ ಬಗ್ಗೆ ಈ ಜನ ನೋಡಿದ್ದಾರೆ. ಇವನೇನಾದ್ರೂ ಇಂಥ ಚಾರಿತ್ರ್ಯವಧೆ ಮಾಡ್ತಕ್ಕಂಥ ಮಾತುಗಳನ್ನ, ದುರಹಂಕಾರದ ಮಾತುಗಳನ್ನ ಆಡಿದ್ರೆ ನಾವೇ ಅದಕ್ಕೆ ತಕ್ಕ ಬುದ್ಧಿಯನ್ನ ಕಲಿಸ್ಬೇಕಾಗ್ತದೆ. ಕ್ಷೇತ್ರದಲ್ಲಿ ಓಡಾಡ್ಕೊಂಡಿರೋದೇ ರಾಜಕಾರಣಿಯ ಕೆಲಸ. ಚುನಾವಣೆ ಆದ್ಮೇಲೆ ಮನೇಲಿರೋದಲ್ಲ. ಜನರ ಮಧ್ಯೆ, ಜನ ಓಟ್ ಹಾಕಿದ್ದಾರೆ, ಜನರ ಮಧ್ಯೆ ಇದೀವಿ, ಜನ ಅವ್ರು ಬೇಕಾದವ್ರನ್ನ ಆಯ್ಕೆ ಮಾಡ್ತಾರೆ. ಇದಕ್ಕೆ ಅವನು ಓಡಾಡಕ್ಕಾಗದೆ ತನ್ನ ಕುಂಟು ನೆಪವನ್ನು ಹೇಳ್ಕೊಂಡು ಬೇರೆಯವ್ರ ಮೇಲೆ ಬೇರೆಯವ್ರ ಮೂತಿಗೆ ಒರೆಸ್ತಕ್ಕಂಥ ಕೆಟ್ಟ ಪ್ರವೃತ್ತಿ ಆ ನೀಚರದು. ನನ್ನ ಕೊಲೆ ಹಾಗೆ ಆಗುತ್ತೆ, ನನ್ನ ಕೊಲೆ ಆಗುತ್ತೆ, ನನಗೆ ಗೊತ್ತಿದೆ, ನಾನು ಹೋರಾಟವನ್ನ ಮಾಡ್ತೀನಿ, ನನ್ನ ಕೊಲೆ ಆದ್ರೆ ಹನುಮಂತರಾಯಪ್ಪರು, ಡಿ.ಕೆ. ಸುರೇಶ್ ಅವರು, ಡಿ.ಕೆ. ಶಿವಕುಮಾರ್ ಅವರು ಕುಸುಮನೆ ಕಾರಣ ಅಂತ ಹೇಳಿದ್ದಾರೆ. ಕೊಲೆ ಆಗುತ್ತಂತೆ ಅವ್ರದ್ದು. ಏನೋ ಅವ್ರು ಬಯಸ್ತಂಗೆ ಅವ್ರು ಹಾಗೆ ಬಿಡ್ಲಿ ಬಿಡಿ, ನಾನೇನ್ ಮಾಡಕ್ಕಾಗುತ್ತೆ? ಹಂಗೇನಾರು ನಾವೇ ನಮ್ಮಿಂದಾನೇ ಆಗಿದ್ರೆ ನಾವು ಶಿಕ್ಷಣ ಅಥವಾ ತನಿಖೆನ ಎದುರ್ಸಕ್ ಸಿದ್ಧ ಇದ್ದೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಹನುಮಂತರಾಯಪ್ಪನ ಮಾತು, ಹನುಮಂತರಾಯಪ್ಪರ ಮಾತು. ಯಾಕಂದ್ರೆ ಈ ರೀತಿಯಾದ ಒಂದು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅಪಪ್ರಚಾರವನ್ನ ಮಾಡಿದ್ರೆ ನಾವೇ ಕರೆ ಕೊಡಬೇಕಾಗುತ್ತೆ ಕ್ಷೇತ್ರದ ಜನರಿಗೆ. ಅವರಲ್ಲಿ ಆಗಿರುವಂತ ತಪ್ಪುಗಳಿಂದ ಅವರ ಮೇಲೆ ಬಂದಿರುವಂತ ಅಲಿಗೇಷನ್ಸ್ ಇದೆ, ಅವುಗಳನ್ನ ಮುಚ್ಚಿ ಹಾಕಿಕೊಳ್ಳಲು ಈ ರೀತಿಯಾದ ಒಂದು ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರೆ. ನಾವು ಎಲ್ಲದಕ್ಕೂ ಸಿದ್ಧರಾಗಿದ್ದರೆ ಕೊಲೆ ಮಾಡಿಸುವಂತ ಒಂದು ವಿಚಾರ ಎಂದ್ರೆ ಅದು ಸತ್ಯಕ್ಕೆ ದೂರವಾದ ಒಂದು ವಿಚಾರ. ಸುಳ್ಳು ಅಪಪ್ರಚಾರದ ಮಾತುಗಳನ್ನ ಆಡಿ ಕ್ಷೇತ್ರದ ಜನರನ್ನ ನಂಬಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾವು ಎಲ್ಲಾ ರೀತಿಯಾದ ಹೋರಾಟಕ್ಕೆ ಸಿದ್ಧ ಅನ್ನೋ ಮಾತನ್ನು ಕೂಡ ಹನುಮಂತರಾಯಪ್ಪರು ಹೇಳ್ತಾರೆ. ಕ್ಯಾಮರಾಮನ್ ಗಿರೀಶ್ ಜೊತೆ ಸುನಿಲ್, TV9 ಬೆಂಗಳೂರು.